ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಸಿನಿಮಾ ಮಾಡೋರು ಆಚೆ ಕಡೆ ಬರ್ತಾ ಇಲ್ಲ. ಯಾಕೆಂದರೆ ಎಲ್ಲ ನಿರ್ಮಾಪಕರು ಕಳ್ಕೊತಾ ಇದ್ದಾರೆ. ಕಾರಣ ಇಷ್ಟೇ. ಇವತ್ತು ಮೊದಲು 80, 100 ಸಿನಿಮಾ, 120 ಸಿನಿಮಾ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು, ಇಂಡಸ್ಟ್ರಿ ಚೆನ್ನಾಗಿತ್ತು. ಸ್ಯಾಟ್ಲೈಟು ಒಂದು 80, 1.5 ಲಕ್ಷಕ್ಕೆ ಹೋಗೋದು, ಥಿಯೇಟ್ರಿಕಲ್ ಒಂದು 6-7 ಕೋಟಿ, ಒಂದು ಬರೋದು 4-5 ಕೋಟಿ. ಈ ಥರ ಮಾಡಿದಾಗ ಸಿನಿಮಾ ಖರ್ಚು ಮಾಡಿ ಪ್ರೊಡ್ಯೂಸರ್ಗೆ ಒಂದು 10-20% ಉಳಿಯೋದು. ಏಕಾಏಕಿ ಕರೋನಾ ಆದಮೇಲೆ ನಮಗೆ ಈ ಕೋವಿಡ್ ಬಂದಂಥ ನಂತರ ಚಿತ್ರರಂಗ ಏನಾಯಿತು ಅಂದರೆ, ಸ್ಯಾಟ್ಲೈಟ್ ಡಿಜಿಟಲ್ಲು ಮಾರ್ಕೆಟು 5 ಕೋಟಿ 6 ಕೋಟಿ ಹಿಂಗೆ ಹೋಗ್ಬಿಡ್ತು. ವ್ಯಾಪಾರ ಜಾಸ್ತಿ ಆಯಿತು. ನಮ್ಮ ಕೆಲವು ಕಲಾವಿದರು ಏಕ್ದಮ್ಮು ರೆಮಿಡೇಷನ್ನು ಬಾಯಿ ಬಂದ ಮಾಡಿಕೊಂಡ್ರು. ಯಾವ ನಿರ್ಮಾಪಕ ಉಳಿತಾ ಇಲ್ಲ. ಒಂದು 3-4 ಸಿನಿಮಾ ವ್ಯಾಪಾರ ಆಯಿತು. ಇವಾಗ ಯಾವ ಸಿನಿಮಾ, ಕನ್ನಡ ಸಿನಿಮಾ ಅಂದರೆ ಬಾಂಬೆಯಲ್ಲಿ ಭಯ ಬೀಳ್ತಾರೆ. ಹಿಂದಿ ತೊಗೋತಾಯಿಲ್ಲ, ಸ್ಯಾಟ್ಲೈಟ್ ತೊಗೋತಾಯಿಲ್ಲ, ಡಿಜಿಟಲ್ ತೊಗೋತಾಯಿಲ್ಲ, ಯಾವುದೂ ತೊಗೋತಾಯಿಲ್ಲ. ಇವತ್ತೇನಾದ್ರು ಸೌತ್ ಇಂಡಿಯಾದ ಸಿನಿಮಾಗಳು ತೊಗೋತಾವ್ರೆ ಅಂದರೆ ನಮ್ಮ ಕೇರಳ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಕಂಟೆಂಟ್ ಸಿನಿಮಾ ಅವ್ರಿಗೆ ಕಮ್ಮಿ ಖರ್ಚು ಮಾಡ್ತಾರೆ, ಹೋಗ್ತಾಯಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಚಿತ್ರರಂಗ ಇವತ್ತು ತುಂಬ ಕಷ್ಟದಲ್ಲಿರೋದ್ರಿಂದ ಎಲ್ಲರೂ ಮೊದಲೇನು ಆ ರೀತಿ ಇತ್ತು ಆ ರೀತಿ ರೆಮಿಡೇಷನ್ ತೊಗೊಂಡು ಕಮ್ಮಿ ತೊಗೊಂಡು ಸಿನಿಮಾ ಮಾಡಿದ್ರೆ ಸಿನಿಮಾ ಉಳಿತಾ. ಇಲ್ಲ ಅಂದರೆ ಕಷ್ಟ. ಚಿತ್ರರಂಗ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಸುಮಾರು 200-300 ಥಿಯೇಟ್ರ್ ಹೊಡೆದಾಗ್ತಾವ್ರೆ. ಮುಂದಕ್ಕೆ ತುಂಬ ಚಿತ್ರರಂಗ ಉಳಿಯೋದು ಕಷ್ಟ. ಯಾಕೆ ಅಂದರೆ ಈ ಮಲ್ಟಿಪ್ಲೆಕ್ಸ್ ಪದ್ಧತಿ ನಮ್ಮಲ್ಲಿ ಕಡಿಮೆ ಆಗಬೇಕು. ನಾವು ಸರ್ಕಾರಕ್ಕೆ ನಾನು ವಾಣಿಜ್ಯ ಮಂಡಳಿಗೆ ಮನವಿ ಮಾಡಿದ್ದೀನಿ. ಸರ್ಕಾರ ದಯವಿಟ್ಟು ಇದನ್ನು ಕೂಡಲೇ ಮಾಡಿದ್ರೆ ಕನ್ನಡ ಚಿತ್ರರಂಗ ಉಳಿತದೆ ಅಂತ ಹೇಳ್ಕೊಳ್ತೀವಿ. ಯಾಕೆ ಅಂದರೆ ಇವತ್ತು ಯಾವುದೋ ಒಂದು ಸಿನಿಮಾ ಬಂತು, ಮೊನ್ನೆ ಬಂದಂಥ ಕಲ್ಕಿ ಆಗಿರ್ಬೋದು, ಮುಂದೆ ಬರೋ ಸಿನಿಮಾಗಳಾಗ್ಬೋದು. ಇವರು ಸಿನಿಮಾಗಳು ಏನಾಗುತ್ತೆ ಅಂದರೆ ನಮ್ಮ ಪಾಪ ವ್ಯಾಪಾರ ಮಾಡೋಕ್ಕೆ ವಿತರಕರು ಬಾಂಬೆಯಿಂದನೋ ಹೈದ್ರಾಬಾದೋ ತೆಲುಗುನೋ XYZ ಡೆಲ್ಲಿಯಿಂದ ತರ್ತಾರೆ. 15-20 ಕೋಟಿ ತಂದು ಸಿನಿಮಾ ತರ್ತಾರೆ. 15-20 ಕೋಟಿ ತಂದು ಏನು ಮಾಡ್ತಾರೆ ಅವರು? ಮೊದಲು 3 ದಿನ ಸಿನಿಮಾನ 1,500, 2,000 ಇಕ್ತಾರೆ. ಅವಾಗೇನಾಗುತ್ತೆ ಅಂದರೆ ಈಗ ಎಲ್ಲರೂ ಸಿನಿಮಾ ನೋಡೋಕೆ ಆಸೆ ಇರ್ತದೆ. ಒಂದು ಫ್ಯಾಮಿಲಿ ಸಿನಿಮಾ ನೋಡಬೇಕು ಅಂದರೆ 2,000 ರೂಪಾಯಿ ಕೊಟ್ಟು 4 ಜನ ಹೋದ್ರೆ 10,000 ಆಗ್ಬಿಡ್ತದೆ. ಏನಿದೆ ಇವತ್ತು ನಾವು ಸೌತ್ ಇಂಡಿಯಾದಲ್ಲಿ ಕೇರಳ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, 200 ರೂಪಾಯಿ ಮೇಲೆ ಟಿಕೆಟ್ ಇಲ್ಲ. ಅಲ್ಲಿ ಗೌರ್ಮೆಂಟವ್ರು ರೂಲ್ಸ್ ಮಾಡೋರು ಕಟ್ಟಿಟ್ಟು. ನಮ್ಮಲ್ಲಿ ಯಾಕೆ ಮಾಡ್ತಾಯಿಲ್ಲ? ದಯವಿಟ್ಟು ಮಾಡಿದ್ರೆ ಎಲ್ಲ ಸಿನಿಮಾಗಳು ಹೋಗುತ್ತೆ. ಇಲ್ಲಾಂದರೆ ಈ ಥರ ದೊಡ್ಡ ಸಿನಿಮಾ ಬಂದಾಗ ಒಂದೊಂದು ಸಿನಿಮಾಗೆ 10-15 ಸಾವಿರ ಖರ್ಚು ಮಾಡಿಬಿಡ್ತಾರೆ. ಬೇರೆ ಸಿನಿಮಾಗಳು ನೋಡೋಲ್ಲ. ಕಂಟೆಂಟ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದ್ದು ನೋಡ್ತಾ ಇಲ್ಲ ಜನ. ಅದನ್ನು ಫಸ್ಟು ಅದಕ್ಕೆ ಕಡಿವಾಣ ಹಾಕಬೇಕು ನಮ್ಮ ಸರ್ಕಾರಕ್ಕೆ ದಯವಿಟ್ಟು ಮನವಿ ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಯವಿಟ್ಟು ಮನಸ್ಸು ಮಾಡಿದ್ರೆ ಸರ್ಕಾರ ಇದನ್ನು ಕೂಡಲೇ ಕಡಿವಾಣ ಹಾಕಿ ಎಲ್ಲ ಸಿನಿಮಾಗಳು ಹೋಗ್ತದೆ. ಇಲ್ಲಾಂದರೆ ಸಿಂಗಲ್ ಥಿಯೇಟ್ರುಗಳು ನಾಶನ ಆಗ್ಬಿಡ್ತದೆ. ನಿರ್ಮಾಪಕರು ರೋಡ್ ಬಂದ್ಬಿಟ್ಟವ್ರೆ, ಖಾಲಿ ಆಗ್ಬಿಟ್ಟವ್ರೆ. ಇವತ್ತು ನಾವು ಕನ್ನಡ ಚಿತ್ರರಂಗದಲ್ಲಿ ದಿಗ್ಗಂತ ನಿರ್ಮಾಪಕರು ಅಂತ ಯಾರಿದ್ರು? ನಮ್ಮ ದ್ವಾರಕೀಶ್ವರ್ ಇದ್ದರು, ನಮ್ಮ ರವಿಚಂದ್ರರು ಇದ್ದರು, ಆಮೇಲೆ ಧನರಾಜ್ ಅಂತಿದ್ರು, KCN ಕುಮಾರ್ ಇದ್ದರು, KCN ಚಂದ್ರ, ಎಲ್ಲ ಖಾಲಿ. ಎಲ್ಲ ಹುಡುಗರು ದಯವಿಟ್ಟು ಎಲ್ಲ ಲಾಸಲ್ಲಿದ್ದಾರೆ ಹೊರತು ಯಾರು ಲಾಭದಲ್ಲಿಲ್ಲ. ತುಂಬ ಕಷ್ಟ ಇದೆ. ಆಮೇಲೆ ನಮಗೆ ಮೊದಲು ಎಲ್ಲರೂ ಈ ರೀತಿ ಪ್ರೋತ್ಸಾಹ ಕೊಟ್ಟರೆ ಸಿನಿಮಾ ಉಳಿತದೆ, ಇಲ್ಲಾಂದರೆ ಸಿನಿಮಾ ಉಳಿಯೋದು. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಒಂದು ಸ್ಟುಡಿಯೋ ಇಲ್ಲ, ಒಂದು ಫ್ಲೋರ್ ಇಲ್ಲ, ಒಂದು ಸೆಟ್ ಇಲ್ಲ. ಏನು ಸಿನಿಮಾ ಮಾಡೋದು? ಎಲ್ಲಿ ಮಾಡೋಣ? ರೋಡಲ್ಲಿ ಸಿನಿಮಾ ಮಾಡೋದು ಕಷ್ಟ. ನಿರ್ಮಾಪಕರ ಕಷ್ಟ ಯಾವ ರೀತಿ ಇದೆ ಅಂದರೆ ಅವನ ಜೀವನದಲ್ಲಿ ಅವ್ನು ಯಾಕೆ ತಪ್ಪು ಮಾಡೋದು ನಿರ್ಮಾಪ ಆಗಬೇಕು ಅಂತ ಬರ್ತದೆ. ಆಮೇಲೆ ಇವತ್ತು ಹೊಸ ನಿರ್ಮಾಪಕರು ಕೆಲವರೆಲ್ಲ ಹೊಸ ನಿರ್ದೇಶಕ ಏನು ಮಾಡ್ತಾರೆ, ಪಾಪ ಅವ್ರ ಆಸೆ ಹುಡುಗರಿಗೆ ಸಿನಿಮಾ ಮಾಡೋಕು ಅಂತ ಸ್ಯಾಟ್ಲೈಟ್ ಬರ್ತದೆ, ಡಿಜಿಟಲ್ ಬರ್ತದೆ, OTT ಬರ್ತದೆ. ದಯವಿಟ್ಟು ಸಿನಿಮಾ ಮಾಡೋಣ ಸರ್. ಅಲ್ಲೆಷ್ಟು ಬರ್ತದೆ? 1 ರೂಪಾಯಿ ಬರಲ್ಲ. ಹೊಸ ನಿರ್ಮಾಪಕರು ಸಿನಿಮಾ ಮಾಡೋರು ದಯವಿಟ್ಟು ಮನವಿ ಮಾಡ್ತೀನಿ, 1 ರೂಪಾಯಿ ಸಿನಿಮಾ ಬರಲ್ಲ. ದಯವಿಟ್ಟು ಸಿನಿಮಾ ಮಾಡಿದ್ರೆ ನೀವು ಕಂಪ್ಲೀಟ್ ಹಾಕೋ ದುಡ್ಡನ್ನ ಕಳ್ಕೋತೀರಾ. ದಯವಿಟ್ಟು ಮಾಡಬೇಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಆದರೆ ಮೇಲೆ ಮಾಡ್ತೀನಿ, ನೀವು ಕಳ್ಕೊಳ್ಳಿ ಅಂತ ನಿಮ್ಮ ಮನೆ ಬಾರ ಅಂತ ಹೇಳಕ್ಕಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.